ಲವ್ ಅಂದ್ರೇನು? ಟೀನೇಜ್ ಕ್ರಶ್ನಿಂದ ಮ್ಯಾಚ್ಯೂರ್ ರಿಲೇಶನ್ಶಿಪ್‌ನವರೆಗೆ. ಹಾಗಾದ್ರೆ ಲವ್ ಅಂದ್ರೇನು? ಹೃದಯ ಜೋರಾಗಿ ಬಡಿದ್ರೆ ಅದೇನಾ ಪ್ರೀತಿ? ಅಥವಾ ಯಾರಾದ್ರೂ ರಿಪ್ಲೈ ಮಾಡಿಲ್ಲ ಅಂದ್ರೆ ರಾತ್ರಿ ನಿದ್ರೆ ಬರ್ದೇ ಇದ್ರೆ ಅದೇನಾ ಪ್ರೀತಿ? ಟೀನೇಜ್‌ನಲ್ಲಿ ನಾವು ಲವ್ ಅನ್ನ ಫೀಲ್ ಮಾಡ್ತೀವಿ. ಆದ್ರೆ ಮ್ಯಾಚ್ಯೂರ್ ಆಗ್ತಾ ಪ್ರೀತಿಯನ್ನ ಅರ್ಥ ಮಾಡ್ಕೋತೀವಿ. ಒಂದು, ಟೀನೇಜ್ ಲವ್ ಫೀಲಿಂಗ್ ಹೆಚ್ಚು, ಅಂಡರ್‌ಸ್ಟ್ಯಾಂಡಿಂಗ್ ಕಡಿಮೆ. ಟೀನೇಜ್ ಲವ್ ಅಟ್ರಾಕ್ಷನ್, ಅಟೆನ್ಷನ್, ಇಮ್ಯಾಜಿನೇಷನ್ ಮೇಲೆ ಕೆಲಸ ಮಾಡುತ್ತೆ. ಸೈಕಾಲಜಿ ಪ್ರಕಾರ ಟೀನೇಜ್ ಬ್ರೈನ್ ನಲ್ಲಿ ಡೊಪಮೈನ್ ಅಂದ್ರೆ ಪ್ಲೆಸರ್ ಹಾರ್ಮೋನ್ ಹೆಚ್ಚು ಆಕ್ಟಿವ್ ಆಗಿರುತ್ತೆ. ಅದಕ್ಕೆ ವ್ಯಾಲಿಡೇಷನ್ ಬೇಕು ಅನ್ನೋ ಫೀಲಿಂಗ್ ಜಾಸ್ತಿ ಇರುತ್ತೆ. ಯಾರಾದ್ರೂ ಸ್ಪೆಷಲ್ ಆಗಿ ಮಾತನಾಡಿದ್ರೆ ನಮ್ಗೆ ವರ್ಡ್ ಚೇಂಜ್ ಆದಂತೆ ಫೀಲ್ ಆಗುತ್ತೆ. ಆದ್ರೆ ಟೀನೇಜ್ ಲವ್ ಅಲ್ಲಿ ನಾವು ನೀನು ನನ್ನದು ಅನ್ನೋ ಪೊಸೆಸಿವ್ನೆಸ್ ಅನ್ನ ಹೆಚ್ಚು ತೋರಿಸ್ತೀವಿ. ನೀನಿಲ್ಲದೆ ನಾನು ಬದುಕಲಾರೆ ಅನ್ನೋ ಡೈಲಾಗ್ ಕೊಡ್ತಾ ಇರ್ತೀವಿ. ಅದಕ್ಕಾಗಿ ಆತ್ಮಹತ್ಯೆ ಪ್ರಕರಣಗಳು ಟೀನೇಜ್ ಲವ್ ಅಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡದ್ದು. ಇದು ಲವ್ ಅಲ್ಲ, ಇದು ಅಟ್ಯಾಚ್ಮೆಂಟ್, ಫಿಯರ್ ಆಫ್ ಲಾಸಿಂಗ್ ಅಟೆನ್ಷನ್. 2, ಫಸ್ಟ್ ಹಾರ್ಟ್ ಬ್ರೇಕ್ ರಿಯಾಲಿಟಿ ಚೆಕ್. ಟೀನೇಜ್ ಲವ್ ಬ್ರೇಕ್ ಆದ್ಮೇಲೆ ಲೈಫ್ ಓವರ್ ಅನ್ನಿಸ್ಬೋದು, ಆದ್ರೆ ಇಲ್ಲಿ ಸೈಕಾಲಜಿ ಲೆಸನ್ ಆರಂಭ ಆಗುತ್ತೆ. ಬ್ರೇಕಪ್ ನಮ್ಮ ಈಗೋನ ಹರ್ಟ್ ಮಾಡುತ್ತೆ, ನಮ್ಮ ಸೆಲ್ಫ್ ವರ್ತ್ ನ ಪ್ರಶ್ನೆ ಮಾಡುತ್ತೆ. ಆದ್ರೆ ಇದೇ ಫೇಸ್ ನಮ್ಮನ್ನ ಮ್ಯಾಚ್ಯೂರ್ ಮಾಡುತ್ತೆ. ನಾವು ಸ್ಲೋಲಿ ರಿಯಲೈಸ್ ಮಾಡ್ತೀವಿ, ಲವ್ ಅಂದ್ರೆ ಓನರ್ಶಿಪ್ ಅಲ್ಲ, ಲವ್ ಅಂದ್ರೆ ಕಂಟ್ರೋಲ್ ಅಲ್ಲ. 3, ಮ್ಯಾಚ್ಯೂರ್ ಲವ್ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಮ್ಯಾಚ್ಯೂರ್ ಲವ್ ಹೇಗಿರುತ್ತೆ? ರೆಸ್ಪೆಕ್ಟ್ ಇರುತ್ತೆ, ಸ್ಪೇಸ್ ಕೊಡ್ತಾರೆ, ಕಮ್ಯುನಿಕೇಶನ್ ಕ್ಲಿಯರ್ ಆಗಿರುತ್ತೆ, ಈಗೋ ಕಡಿಮೆ ಇರುತ್ತೆ. ಮ್ಯಾಚ್ಯೂರ್ ಲವ್ ಅಲ್ಲಿ ನೀನು ನನ್ನ ಜೊತೆಗೆ ಇರಬೇಕು ಅಂದ್ರಲ್ಲ, ನಿನ್ನ ಹ್ಯಾಪಿನೆಸ್ ನನಗೆ ಮುಖ್ಯ ಅನ್ನೋ ಥಾಟ್ ಇರುತ್ತೆ. ಸೈಕಾಲಜಿ ಪ್ರಕಾರ ಮ್ಯಾಚ್ಯೂರ್ ಲವ್ ಅಲ್ಲಿ ಆಕ್ಸಿಟಾಸಿನ್ ಬಾಂಡಿಂಗ್ ಹಾರ್ಮೋನ್ ಸ್ಟ್ರಾಂಗ್ ಆಗಿರುತ್ತೆ. ಟ್ರಸ್ಟ್ ಮತ್ತು ಎಮೋಷನಲ್ ಸೇಫ್ಟಿ ಬಿಲ್ಡ್ ಆಗಿರುತ್ತೆ. ಇಲ್ಲಿ ಇನ್ಸೆಕ್ಯೂರಿಟಿ ಕಡಿಮೆ ಇರುತ್ತೆ, ಕಾನ್ಫಿಡೆನ್ಸ್ ಜಾಸ್ತಿ. ಅದಕ್ಕಾಗಿ ಮ್ಯಾಚ್ಯೂರ್ ಲವ್ ಸ್ಟ್ರಾಂಗ್ ಆಗಿರುತ್ತೆ. ಟೀನೇಜ್ ಲವ್ ಬ್ರೇಕ್ ಆಗೋದು ಜಾಸ್ತಿ ಆಗಿರುತ್ತೆ. 4, ಎಮೋಷನಲಿ ಹೆಲ್ದಿ ಲವ್ ಹೇಗಿರ್ಬೇಕು? ಲವ್ ನಲ್ಲಿ 3 ಥಿಂಗ್ಸ್ ಇರಬೇಕು. ಒಂದು, ಸೆಲ್ಫ್ ಲವ್. ನೀನು ನಿನ್ನನ್ನೇ ಲವ್ ಮಾಡದೇ ಇದ್ರೆ ಯಾರನ್ನ ಹೆಲ್ದಿಯಾಗಿ ಲವ್ ಮಾಡೋಕೆ ಸಾಧ್ಯ ಇಲ್ಲ. ಎರಡನೇದು, ಬೌಂಡ್ರೀಸ್. ಲವ್ ಅಂದ್ರೆ ಸ್ಯಾಕ್ರಿಫೈಸ್ ಮಾತ್ರ ಅಲ್ಲ, ಸೆಲ್ಫ್ ರೆಸ್ಪೆಕ್ಟ್ ಕೂಡ ಇರಬೇಕು. 3, ಗ್ರೋತ್. ರಿಯಲ್ ಲವ್ ನಿನ್ನನ್ನ ಗ್ರೋತ್ ಸ್ಟಾಪ್ ಮಾಡೋದಿಲ್ಲ, ಅದು ನಿನ್ನನ್ನ ಸಪೋರ್ಟ್ ಮಾಡುತ್ತೆ. 5, ಲವ್ ಜೊತೆ ಲೈಫ್ ಲೀಡ್ ಹೇಗೆ? ಲವ್ ಲೈಫ್ ಲೀಡ್ ಮಾಡಬೇಕು ಅಂದ್ರೆ ಎಮೋಷನಲ್ಗೆ ಸ್ಲೇವ್ ಆಗಬಾರ್ದು, ಅಂದ್ರೆ ಎಮೋಷನಲ್ಗೆ ದಾಸ ಆಗಬಾರ್ದು. ಡಿಸಿಷನ್ ಬ್ರೈನ್ ಪ್ಲಸ್ ಹಾರ್ಟ್ ಬ್ಯಾಲೆನ್ಸ್ ಮಾಡಿ ನಿರ್ಧಾರ ತೆಗೆದುಕೋಬೇಕು. ಕೆರಿಯರ್, ಫ್ಯಾಮಿಲಿ, ಡ್ರೀಮ್ಸ್ ಸ್ಯಾಕ್ರಿಫೈಸ್ ಮಾಡಬಾರ್ದು. ಪಾರ್ಟ್ನರ್ಗೆ ರೆಸ್ಪೆಕ್ಟ್ ಮತ್ತು ಕ್ಲಾರಿಟಿ ಕೊಡಬೇಕು. ನೆನ್ಪಿಡ್ಬೇಕಾದದ್ದೇನಂದ್ರೆ ಲವ್ ನಿನ್ನ ಲೈಫ್ ಸೆಂಟರ್ ಅಲ್ಲ, ಲವ್ ನಿನ್ನ ಲೈಫ್ ನ ಒಂದು ಭಾಗ ಮಾತ್ರ. ಟೀನೇಜ್ ಲವ್ ಹೇಳುತ್ತೆ ನೀನಿಲ್ಲದೆ ನಾನು ಬದುಕಲಾರೆ ಅಂತ. ಮ್ಯಾಚುರ್ ಲವ್ ಹೇಳುತ್ತೆ ನಿನ್ನ ಜೊತೆ ಬದುಕೋದು ನನಗೆ ಇಷ್ಟ, ಆದ್ರೆ ನೀನ್ ಇಲ್ದೇ ಇದ್ರು ನಾನು ಸ್ಟ್ರಾಂಗ್ ಅಂತ. ಲವ್ ಅಂದ್ರೆ ಯಾರನ್ನಾದ್ರೂ ಹಿಡಿದಿಟ್ಕೊಂಡಿರೋದಲ್ಲ, ಒಬ್ಬರ ಕೈ ಹಿಡ್ಕೊಂಡು ಒಬ್ಬರೊಬ್ಬರು ತಮ್ಮ ಜೀವನಕ್ಕೆ ಬೆಳಕಾಗೋದು. ಅಟ್ಯಾಚ್ಮೆಂಟ್ ಫಿಯರ್ ನಿಂದ ಬರುತ್ತೆ, ಟ್ರೂ ಲವ್ ಫ್ರೀಡಮ್ ನಿಂದ ಬರುತ್ತೆ. ಟೀನೇಜ್ ಲವ್ ನಿನ್ನ ಹೃದಯಕ್ಕೆ ಕಾವೇರಿಸಬಹುದು, ಆದ್ರೆ ಮ್ಯಾಚುರ್ ಲವ್ ನಿನ್ನ ಜೀವನಕ್ಕೆ ಬೆಳಕು ಕೊಡಬೇಕು. ಹೃದಯ ಬಡಿತವೇ ಪ್ರೀತಿ ಅಲ್ಲ, ಹೃದಯಕ್ಕೆ ಶಾಂತಿ ಕೊಡೋದು ಪ್ರೀತಿನೇ ಆಗಿರುತ್ತೆ. ಅಟ್ಯಾಚ್ಮೆಂಟ್ ನಿನ್ನನ್ನ ಹಿಡಿದಿಟ್ಕೊಳ್ಳುತ್ತೆ, ಟ್ರೂ ಲವ್ ನಿನ್ನನ್ನ ಬೆಳೆಸುತ್ತೆ. ನೀನಿಲ್ಲದೆ ನಾನು ಬದುಕಲಾರೆ ಅನ್ನೋದು ಪ್ರೀತಿ ಅಲ್ಲ, ನಿನ್ನ ಜೊತೆಗೆ ಬದುಕೋದು ನನ್ನ ಆಯ್ಕೆ ಅನ್ನೋದು ಪ್ರೀತಿ. ಲವ್ ನಿನ್ನ ದುರ್ಬಲತೆ ಆಗ್ಬಾರ್ದು, ಅದು ನಿನ್ನ ಶಕ್ತಿ ಆಗ್ಬೇಕು. ಟೀನೇಜ್ ಲವ್ ನಿನ್ನನ್ನ ಅಳಿಸ್ಬೋದು, ಮ್ಯಾಚುರ್ ಲವ್ ನಿನ್ನನ್ನ ರೂಪಿಸುತ್ತೆ. ಟೀನೇಜ್ ನಲ್ಲಿ ನಾವು ಪ್ರೀತಿಯನ್ನ ಹುಡುಕ್ತೇವೆ, ಮ್ಯಾಚುರ್ ಆಗ್ತಾ ಪ್ರೀತಿಯಲ್ಲಿ ನಮ್ಮನ್ನೇ ಹುಡುಕ್ತೇವೆ. ಯಾರಾದ್ರೂ ನಮ್ಮನ್ನು ಬಿಟ್ಟಾಗ ನಮ್ಮ ಹೃದಯ ಒಡೆದಂತಾಗ್ಬಹುದು, ಆದ್ರೆ ನಿಜವಾದ ಪ್ರೀತಿ ಒಡೆದ ಹೃದಯವನ್ನೇ ಮೃದುವಾಗಿ ಜೋಡಿಸಬಹುದು. ನೆನಪಿರ್ಲಿ, ನಿನ್ನನ್ನು ಕಳೆದುಕೊಳ್ಳುವುದು ಪ್ರೀತಿ ನಿಜವಾದದ್ದಲ್ಲ, ನಿನ್ನನ್ನೇ ನೀನು ಆಗಿರಲು ಬಿಡುವುದೇ ನಿಜವಾದ ಪ್ರೀತಿ. ಪ್ರೀತಿ ಮೊದಲಿಗೆ ಕಣ್ಣಲ್ಲಿ ಶುರುವಾಗುತ್ತೆ, ನಂತರ ಹೃದಯದಲ್ಲಿ ಬೆಳೆದು ಕೊನೆಯಲ್ಲಿ ಮನಸ್ಸಿಗೆ ಶಾಂತಿ ಕೊಡಬೇಕು. ಅದು ನಿನ್ನನ್ನ ಅಳಿಸಬಾರ್ದು, ಅದು ನಿನ್ನನ್ನ ಅರಳಿಸಬೇಕು. ಟೀನೇಜ್ ಲವ್ ನಿನ್ನನ್ನ ಕನಸುಗಳಂತಿರಬಹುದು, ಮ್ಯಾಚುರ್ ಲವ್ ನಿನ್ನ ಜೀವದಂತಿರ್ಬೇಕು. ನಿನ್ನ ಬೆಳವಣಿಗೆಯನ್ನ ಅರ್ಥ ಮಾಡಿಕೊಳ್ಳೋ ಕೈ, ನಿನ್ನ ಸ್ವಾತಂತ್ರ್ಯವನ್ನ ಗೌರವಿಸುವ ಮನಸ್ಸು, ಅದೇ ನಿಜವಾದ ಪ್ರೀತಿ. ಇದು ಹೊಂಬೆಳಕು, ಹೃದಯಕ್ಕೆ ಬೆಳಕು ಕೊಡೋ ಪ್ರಯತ್ನ. ನಿನ್ನ ಲೈಫ್ನಲ್ಲಿ ಯಾವ ಸ್ಟೇಜ್ ಲವ್ ನಡೆಯುತ್ತಿದೆ? ಟೀನೇಜ್ ಫೀಲಿಂಗ್ ಅಥವಾ ಮ್ಯಾಚುರ್ ಅಂಡರ್ಸ್ಟ್ಯಾಂಡಿಂಗ್? ಕಮೆಂಟ್ ಅಲ್ಲಿ ಹೇಳು. ಇದೇ ರೀತಿಯ
ಲವ್ ಕಾನ್ಸೆಪ್ಟ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.